ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಉತ್ತಮವಾಗಿರುವಂಥ ವಿಚಾರಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮನುಷ್ಯ ಆದಮೇಲೆ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅದರಲ್ಲೂ ಒಂದೆರಡು ಸಮಸ್ಯೆ ಅಂದರೆ ಹೇಳ್ಬಿಡ್ಬೋದು, ನನಗೆ ಹಣಕಾಸಿನ ತೊಂದರೆ ಇದೆ ಅಥವಾ ಆರೋಗ್ಯದ ಸಮಸ್ಯೆ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂತ ತಗೊಂಡ್ರೆ ಎಲ್ಲೋ ಒಂದು ಕಡೆ ಅತ್ತೆ ಸೊಸೆಗಾಗಲ್ಲ ಅಥವಾ ಗಂಡ ಹೆಂಡತಿಗಾಗಲ್ಲ, ಮಕ್ಕಳದ ಸಮಸ್ಯೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೆ ಏನಪ್ಪ ಇಷ್ಟೊಂದು ತೊಂದರೆನ ಇವ್ರಿಗೆ ಅಂತ ಅನಿಸ್ಬಿಡುತ್ತೆ. ಆದರೂ ಆ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಅನ್ನೋಂಥದ್ದು ಬೇಕಾಗುತ್ತೆ. ಇವತ್ತಿನ ಪ್ರಶ್ನೆ ಇಷ್ಟೇ, ಈ ರೀತಿ ಒಂದೆರಡು ಸಮಸ್ಯೆ ಇಲ್ದಿರ ಹಲವಾರು ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದಾಗ ಅದಕ್ಕೆ ಯಾವುದಾದ್ರೂ ಒಂದು ರೆಮಿಡಿಯನ್ನು ತಿಳಿಸ್ಕೊಡ್ಬೋದಾ? ಮೌನವಾಗಿ ಪರಿಹಾರ ಆಗಬೇಕು ಅಂತಂದರೆ ಮಂತ್ರವೋ ತಂತ್ರವೋ ಏನಾದರೂ ಮಾಡಿದ್ರೆ ಅದಕ್ಕೆ ಸಮಸ್ಯೆ ಪರಿಹಾರ ಆಗುವಂಥದ್ದು. ಬಿಕಾಸ್ ನೋಡೋವಂಥವ್ರಿಗೆ ತುಂಬ ಜನಕ್ಕಿರುತ್ತೆ, ಇದನ್ನು ಅದನ್ನು ಹೇಳ್ಕೊಳ್ಳ, ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ, ಯಾವುದು ಮೇಜರ್ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲವೂ ಅಷ್ಟು ಸಮಸ್ಯೆ ಕಾಡ್ತಾ ಇರುತ್ತೆ. ಏನು ತಿಳಿಸ್ಬೋದು ಗುರುಗಳೇ ಈ ವಿಚಾರವಾಗಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಸಮಸ್ಯೆಗಳ ಪೆಟ್ಟಿಗೆ. ಪ್ರತಿಯೊಬ್ಬ ಮನೆಯದ್ದು ಸಮಸ್ಯೆಗಳ ಪೆಟ್ಟಿಗೆ ಅಂತ ಕರೀಬಹುದು. ಬಹುಶಃ ಆಗಿದ್ದಾಗ ಒಬ್ಬರೇ ಆ ಮನೆ ಯಜಮಾನ ಅಥವಾ ಆ ಮನೆಯ ಒಡತಿ ತುಂಬ ಸಮಸ್ಯೆಗಳನ್ನು ನೋಡಿ ಬೇಸರ ಆಗಿ ದುಃಖ ಆದಾಗ ಒಬ್ಬರಾಗೇ ಅವರ ಮನೆಯ ಟೆರೇಸ್ ಮೇಲೆ, ಪಾಪ ನಾನು ಯಾವುದೋ ಮನೆ ವಿಚಾರಕ್ಕೆ ಮನೆ ಟೆರೇಸ್ ಅಂತ ಹಾಕ್ತೀನಿ, ಮನೆ ಟೆರೇಸ್ ಇಲ್ಲ ಅಂತಾರೆ. ಎದ್ದದು ಸೀಟು ಏನಂತಾರೆ, ಸೀಟ್ ಆಗಿದ್ದರೂ ಕೂಡ ಏನೇ ಆಗಿದ್ದರೂ ಕೂಡ ಆ ಮಾಡುವಂಥ ಪದಾರ್ಥ ಏನಂತಂದರೆ ಈ ಪ್ರಕೃತಿಗೆ ಗೋಚರ ಆಗುವಂಥದ್ದು. ಹೇಗೆ ಮನೆ ಕೆಳಗಡೆ ಅಕ್ಕಪಕ್ಕ ಎಲ್ಲೋ ಒಂದು ಕಡೆ ಮಾಡ್ಕೋಬೋದು. ಇದನ್ನು ನಾನು ಹೇಗೆ ಹೇಳ್ತೀನಿ ಅಂತಂದರೆ, ಈ ಸಾಯಂಕಾಲ ಗೋಧೂಳಿ ಲಗ್ನ 5:30 ಇಂದ 6:30 ಇನ್ನೇನು ಸೂರ್ಯ ಮುಳುಗ್ತಿರ್ತಾನೆ, ಸಂಧ್ಯಾ ಸಮಯ ಅದು. ಆ ಸಂದರ್ಭದಲ್ಲಿ ಇವ್ರ ಹತ್ರ ಒಂದಷ್ಟು ಹಣ ಇಟ್ಕೋಬೇಕು. ಅವರ ಯೋಗ್ಯತೆ ಅನುಸಾರ ಅದೊಂದು 1000 ರೂಪೀಸ್, 100 ರೂಪೀಸ್ ನೋಟು, 100 ರೂಪಾಯಿ ನೋಟು, ಒಂದು 10 ಕರೆಕ್ಟಾಗಿ ಲೆಕ್ಕ ಮಾಡಬೇಕು. ಯಾವ ಕಡೆಗೆ ತಿರುಗಿ ಲೆಕ್ಕ ಮಾಡಬೇಕು? ಉತ್ತರ ದಿಕ್ಕಿಗೆ ತಿರುಗಿ ಲೆಕ್ಕ ಮಾಡಬೇಕು. ಒಬ್ಬರಾಗೇ ಇರಬೇಕು. ಮನೆಯ ಹಿಂಬದಿನೋ ಮನೆಯ ಹೊರಗಡೆನೋ ಅಥವಾ ನಿರ್ಜನ ಪ್ರದೇಶವೋ ಆರ್ತನಾದವನ್ನು ಹೇಗೆ ಅಂತಂದರೆ, ನನ್ನ ಅಪ್ಪ ಕೂಡ ನನಗೆ ಆಗಲಿಲ್ಲ, ನನ್ನ ಅಮ್ಮ ಕೂಡ, ಅಮ್ಮನ ಪಾತ್ರ ನೀವು ದೇವರಿಗೆ ಹೋಲಿಸ್ತೀರಿ, ಯಾಕೋ ನನ್ನ ಅಮ್ಮ ಕೂಡ ನನಗೆ ಬಹುಶಃ ಕೈ ಹಿಡಿಲಿಲ್ಲ. ಇನ್ನು ನನ್ನ ಹೊಡ ಹುಟ್ಟಿದ ಅಣ್ಣ ತಮ್ಮ ಅಂತ ಇದಾರಲ್ಲ, ಅವರೇ ನನಗೆ ಉಗ್ರವಾದಿಗಳ ಥರ ಕಾಣ್ತಾ ಇದ್ದಾರೆ. ಇನ್ನು ಅಕ್ಕ ತಂಗಿರೋ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಲಿಕ್ಕೆ ಹೊರಟ್ರೆ ಶೂರ್ಪಣಕರಿಗಿಂತ ಆ ಕಡೆ ಇದ್ದಾರೆ, ಅವರು ಕೂಡ ನನ್ನ ಬದುಕಲ್ಲಿ ಕೈ ಹಿಡಿಲಿಲ್ಲ. ಇನ್ನು ನನ್ನದೇ ಆಗಿರ್ತಕ್ಕಂಥ ರಕ್ತ ಸಂಬಂಧಗಳು, ಈ ರಕ್ತ ಪಿಪಾಸುಗಳು ರಕ್ತವನ್ನು ಹೀರಿಬಿಟ್ಟಿದ್ದಾರೆ. ಆ ತರಹದ್ದು ನನ್ನ ಸುತ್ತ ಇರತಕ್ಕ ನನ್ನ ಸ್ನೇಹಿತರು ಅಂತ ಯಾರಿದ್ದರೋ ಅವರು ಶತ್ರುಗಳು ಮಾತ್ರವಲ್ಲ, ರಾಕ್ಷಸರು ಮಾತ್ರವಲ್ಲ, ಬ್ರಹ್ಮ ರಾಕ್ಷಸರು. ಆ ರೀತಿಯಾಗಿ ನನ್ನ ಕಷ್ಟವನ್ನು ಕೊಡ್ತಾ ಇದ್ದಾರೆ. ತುಂಬ ವಿಲಿ ಅಂತ ಒದ್ದಾಟ ಮಾಡ್ತಿದ್ದೇನೆ. ನನ್ನ ಆರ್ತನ ಸ್ವಲ್ಪ ನೀನು ಕೇಳಿಸ್ಕೊ, ಹೇ ಬ್ರಹ್ಮಾಂಡವೇ ಸ್ವಲ್ಪ ಕೇಳಿಸ್ಕೊ ನನ್ನ ಆರ್ತನಾದನ. ಒಮ್ಮೆ ನನಗೆ ಎಲ್ಲ ದುಃಖದ ಛಾಯೆಯಿಂದಲೂ ಹೊರಗೆ ಬರಬೇಕು. ದುಃಖ ಅಂತ, ಖೇದ ಅಂತ, ನೋವು ಅಂತ, ದುಮ್ಮಾನ ಅಂತ ಯಾವುದಿದೆಯೋ ಒಟ್ಟಾರೆಯಾಗಿ ಅದೊಂದು ದುರ್ನಾಥ ನನ್ನ ಬದುಕಿಗೆ ಆವರಿಸಿಬಿಟ್ಟಿದೆ. ಬಹುಶಃ ಕೆಲವೊಂದು ದೇವತೆಗಳು ನಾನು ನೋಡಿದ್ದೇನೆ. 12 ವರ್ಷಗಳು ವನವಾಸಗಳಂತೆ, ಮತ್ತೊಂದು ವರ್ಷವನ್ನು ಅಜ್ಞಾತವಾಸ ಅಂತಾರಂತೆ. ಆ ಥರದ ಎಲ್ಲ ವಾಸಗಳು ಅನುಭವಿಸಿದ್ದೇನೆ. ಅಂತಹ ವಾಸಗಳಲ್ಲಿ ಎಲ್ಲ ಅನುಭವ ಸಾಧ್ಯತೆ ನಿನ್ನ ಜೊತೆ ಕನೆಕ್ಟ್ ಆಗ್ತಾ ಇದೆ. ಇದು ನನಗೆ ಮುಖ್ಯವಾದ ವಾಸ ಅಂದ್ಕೊಳ್ತೀನಿ ನಾನು ಅಂತ ಹೇಳಿ ಅವನ ಜೊತೆ ಮಾತಾಡ್ತಕ್ಕಂಥದ್ದು ಪರಿಪರಿಯಾಗಿ ನೀವು ಮಾತಾಡ್ತಾ ಉತ್ತರ ದಿಕ್ಕಿಗೆ ನೀವು ಕೌಂಟ್ ಮಾಡ್ಕೋಬೇಕು. ಉತ್ತರ ದಿಕ್ಕಿಗೆ ನೀವು ತಿರುಗಿ ಕೌಂಟ್ ಮಾಡಬೇಕು. ಎಷ್ಟು ಸಲ ನಿಮ್ಮ ಏಜ್ ಎಷ್ಟಾಗಿ ಅಷ್ಟು ಸಲ ಮತ್ತೆ ಕೌಂಟ್ ಮಾಡಬೇಕು. ಅದಾದ ನಂತರ ಒಂದು ಬಾರಿ ಮಾತ್ರ ಪೂರ್ವ ದಿಕ್ಕಿಗೆ ನೀವು ಮುಖ ಮಾಡ್ತಾ ನೀವು ಕೌಂಟ್ ಮಾಡಬೇಕು. ನಾನು ಇಷ್ಟೊತ್ತು ಮಾತಾಡೋದ್ನಲ್ಲ, ಇದು ನೀವು ಮಾತಾಡೋ ಹಾಗಿಲ್ಲ, ಮೌನವಾಗಿ ಮಾತಾಡಬೇಕು. ಮೌನವಾಗಿ ಇದಕ್ಕೆ ಉತ್ತರ ಸಿಗ್ತಕ್ಕಂಥದ್ದು. ಒಳಗಡೆ ನಿಮ್ಮಲ್ಲಿರ್ತಕ್ಕಂತಹ ನೋವನ್ನು ಆ ಒಂದು ಈ ಮೇಲಿರ್ತಕ್ಕಂತಹ ಕಕ್ಷೆಗೆ ನಿಮ್ಮ ನಕ್ಷೆಯ ಮೂಲಕ ಕಳಿಸ್ಕೊಡ್ತೀರಿ. ಅದು ಆಗಿರಬೇಕು. ಅಂದರೆ ನಭೋಮಂಡಲ ನೋಡುತ್ತಾ ಬ್ರಹ್ಮಾಂಡಕ್ಕೆ ಮೆಸೇಜ್ ಕೊಡ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನಿಮ್ಮ ಸುತ್ತ ಇದ್ದಾರೆ. ಯಾರು ನಿಮ್ಮ ಶತ್ರುಗಳು ಅಂತ ಇದ್ರಲ್ಲ, ಅವ್ರು ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಅಪ್ಪ ಅಮ್ಮ ಅಂತ ನಿಮ್ಮನ್ನು ಕೈ ಹಿಡಿಲಿಲ್ವಲ್ಲ, ಅವರು ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಇವರೆಲ್ಲ ಜ್ಞಾಪಕ ಬರ್ತಾರೆ. ಮೌನವಾಗಿ ನಾನು ಇಷ್ಟೆಲ್ಲ ಏನು ಹೇಳಿದ್ದೀನಿ, ನಿಮ್ಮಲ್ಲಿ ಇನ್ನೂ ಚೆನ್ನಾಗಿರ್ತವೆ ಇಂತಹ ಪದಪುಂಜಗಳು. ಹಾಗಾಗಿ ಇಂತಹ ಪದಪುಂಜಗಳನ್ನು ನೀವು ಲಾಲಿತ್ಯವಾಗಿ ಮಾತಾಡ್ತಾ ಅದರ ಜೊತೆ ನೀವು ಸಂಬಂಧನ ಬೆಳೆಸ್ಕೋಬೇಕು. ಇದನ್ನು 33 ದಿನಗಳಿಗೊಮ್ಮೆ
33 ದಿನಗಳಾದರೆ 34ನೇ ದಿನ ಇದನ್ನು ಮಾಡ್ತಾ ಬನ್ನಿ. ನೀವು ಒಂದು ಸಲ ನೀವು ಮಾಡಿ, ನೆಕ್ಸ್ಟು ಆ 33 ದಿನ ಆಯಿತು, 34ನೇ ದಿನ ನಾನು ಮತ್ತೆ ಮಾಡ್ತೀನಿ. ಸೇಮ್ ಟೈಮ್ ಸೇಮ್ ಪ್ಲೇಸ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಆರ್ತನಾದವನ್ನು ಆ ಬ್ರಹ್ಮಾಂಡನ ಭಗವಂತ ಕೇಳಿಸ್ಕೊಳ್ತಾನೆ. ಯಾವುದೋ ಮಾರಿಯಮ್ಮ ನಮ್ಮನ್ನು ಕೈ ಹಿಡಿಲಿಲ್ಲ, ಯಾವುದೋ ಪಟಾಲಮ್ಮ ನಮ್ಮನ್ನು ಕೈ ಹಿಡಿಲಿಲ್ಲ, ಯಾವುದೋ ಗಣಪತಿ ನಮ್ಮನ್ನು ಕೈ ಹಿಡಿಲಿಲ್ಲ, ಯಾವ ಗುರುಗಳು ಯಾಕೋ ನನಗೆ ಹೇಳಿದ ವರ್ಕೌಟ್ ಆಗಲಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿಮಗೆ ತಲುಪಿಟ್ಟಾಗ, ಯಾಕಂದರೆ ಮಗಳದೂ ಒಂದು ನೋವಿದೆ, ಮಗನದೊಂದು ನೋವಿದೆ, ಅಪ್ಪ ಅಮ್ಮನದು ಹೇಳುತ್ತಿರೋದು ನೋವಿದೆ, ಇನ್ನು ಹಿತಶತ್ರುಗಳ ಕಾಟ ಇದೆ, ಒಳಗಡೆ ಬಂದರೆ ಒಂದು ರೀತಿ ಕಷ್ಟ ಇದೆ, ಅಂದರೆ ಆ ಕಡೆ ಕೋಲು ಮುರಿತಿಲ್ಲ, ಹಾವು ಸಾಯ್ತಿಲ್ಲ. ಅಂತಹ ಬದುಕಿಗೆ ನಮ್ಮ ಪಾತ್ರಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ ಅಂತಂದರೆ ಬಹುಶಃ ಅಪಾತ್ರರಾಗಿದ್ದೇವೆ ಇದಕ್ಕೆಲ್ಲ ಕೂಡ. ಅಂಥ ಭಗವಂತನ ಒಂದು ಕೃಪೆ ನಿಮಗೆ ಸಿಗೋದಾದರೆ ಇದನ್ನು ಇವತ್ತೇ ಈ ದಿನ ಮಾಡ್ತಾ ಸಂಕಲ್ಪ ಮಾಡಿಕೊಡಿ. ಆದರೆ ನಿಮ್ಮನ್ನು ಕೈ ಹಿಡಲಿಕ್ಕೆ ಭಗವಂತ ಇರ್ತಾನೆ. ಅದರ ಸಂಕಲ್ಪ ಮಾತ್ರ ದೃಢ ಸಂಕಲ್ಪವಾಗಿರಲಿ. ಅಂತಹ ನೋವಿಂದ ಹೊರಗೆ ಬರ್ತೀವಿ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಈಗ ಮನೆಯ ಗಂಡಸರು ಇದನ್ನು ಮಾಡಲಿಲ್ಲ ಅಂತಂದರೆ ಹೆಣ್ಮಕ್ಳು ಕೂಡ ಮಾಡಬಹುದಾ ಗುರುಗಳೇ? ಹೇಗೆ? ಯಾರಾದರೂ ಮಾಡ್ಬೋದು. ಅಂದರೆ ಅವರಿಗೆ ಸಂಸಾರವನ್ನು ಕುಟುಂಬವನ್ನು ಪೋಷಣೆ ಮಾಡಲಿಕ್ಕಿರ್ತಕ್ಕಂಥವರು, ಅವರು ಪ್ರಧಾನವಾಗಿರ್ತಕ್ಕಂಥ ಪಾತ್ರ ಅವರದ್ದಾಗಿರ್ತಂದರೆ ಅವರು ಯಾರಾದರೂ ಮಾಡಿರ್ಬೋದು. ಖಂಡಿತ ಗುರುಗಳೇ. ಸೊ 33 ದಿನಕ್ಕೆ ಒಮ್ಮೆ ನಾವು ಯಾವ ರೀತಿಯಾಗಿರುವಂಥ ಒಂದು ತಂತ್ರವನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಸೊ ಎಲ್ಲೋ ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲ, ಮನೆಯಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆ ಕೂಡ ನಿವಾರಣೆ ಆಗಬೇಕು ಅಂತಂದರೆ ಇದನ್ನು ಫಾಲೋ ಮಾಡಬೇಕು ಅಂತ ತಿಳಿಸಿದ್ರಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಿ ಕೂಡ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಾಗ್ತಾ ಇದೆ, ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.